ಇಬ್ಬರು ದೂರುದಾರರು ನಮ್ಮ ಜೊತೆಯಲ್ಲಿ ಲೈವ್ ಅಲ್ಲಿ ಇದ್ದಾರೆ. ನಟರಾಜ್ ಗೌಡ್ರೆ, ಸಾಕ್ಷ್ಯ ಕೇಳ್ತಾ ಇದ್ದ ಸಚಿವರ ಗಮನಕ್ಕೂ ಕೂಡ ಇದು ಬರ್ಲಿ ಅಂತ ಹೇಳಿ ಇಬ್ಬಿಬ್ಬರು ದೂರುದಾರರನ್ನು ಕೂಡಿಸ್ಕೊಂಡಿದೀವಿ. ಪುನೀತ್ ಅವರೇ, ಒಂದು ಜಾತಿ ಹೆಸರಲ್ಲಿ ಭ್ರಷ್ಟಾಚಾರ, ಇನ್ನೊಂದು ಹಣದ ವಿಚಾರದಲ್ಲಿ ಭ್ರಷ್ಟಾಚಾರ. ಅದೇನು ಪುಣ್ಯಾತ್ಮ ಲಂಚ ಕೇಳೋ ಅಧಿಕಾರಿ ಗಾಂಧೀಜಿ ಅವ್ರ ಮೇಲೆ ಆಣೆ ಇಡ್ತಾನಂತೆ ಸರ್. ಗಾಂಧೀಜಿ ಮೇಲೆ ಆಣೆ, ನೀನ್ ದುಡ್ಡು ಕೊಡು ಲೈಸೆನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನಂತೆ. ಪಾಪ ಕಾಂಗ್ರೆಸ್ನವರು ಗಾಂಧಿ ಹೆಸರು ಉಳಿಸಕ್ ಹೋರಾಟ ಮಾಡ್ತಿದ್ದಾರೆ. ಎನಿವೆ, ಅದನ್ನ ನಾನು ಪ್ರಶ್ನೆ ಕೇಳ್ತೀನಿ ಕಾಂಗ್ರೆಸ್ನವ್ರಿಗೆ. ಬಟ್ ಹಣ ಜಾತಿ ಆದ್ಮೇಲೆ ತಾಯಿ ವಿಚಾರಕ್ಕೂ ಬರ್ತಾರಂತೆ ಸರ್, ಹೌದಾ? ಮೇಡಮ್, ಏನು ಅಂತಂದ್ರೆ ಈಗ ಮಾಧ್ಯಮದಲ್ಲಿ ಅವರು ಹೇಳಿದ್ರು, ಮಾಧ್ಯಮದಲ್ಲಿ ಬಿತ್ತರ ಆಯ್ತು. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಂದು ಲೈಸೆನ್ಸ್ಗೆ ತಪ್ಪೊಪ್ಪಿಗೆ ಪತ್ರಕ್ಕೆ ಪ್ರೆಷರ್ ಆಗ್ತಾ, ನಾನೇನ್ ಮಾಡಿದೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟೆ, ಕಮಿಷನರ್ ದೂರು ಕೊಟ್ಟೆ, ಸೆಕ್ರೆಟರಿ ಅವ್ರಿಗೆ ದೂರು ಕೊಟ್ಟೆ, ಎಲ್ಲಾರ್ಗು ದೂರು ಕೊಟ್ಟೆ. ದೂರು ಕೊಟ್ಟಾದ್ಮೇಲೆ ನನ್ನ ತಾಯಿದ ಸೈನ್ ಫೋರ್ಜರಿ ಮಾಡಿ ಅದೇ ತಪ್ಪೊಪ್ಪಿಗೆ ಪತ್ರ ಅವತ್ತು ಮೀಡಿಯಾದಲ್ಲೆಲ್ಲ ಬತ್ತು. ತಪ್ಪೊಪ್ಪಿಗೆ ಪತ್ರ ತಗೊಬಂದು ಸೈನ್ ಹಾಕು ಅಂತ ನಾನು ನಿರಾಕರಿಸಿದೆ. ಮಂತ್ಲಿ ಕೇಳ್ದ, ಮಂತ್ಲಿ ಕೊಟ್ಟಿಲ್ಲ, ಮೀಡಿಯಾದಲ್ಲೆಲ್ಲ ಪ್ರಸ್ತಾಪ ಆಯ್ತು. ಅದೇ ತಪ್ಪೊಪ್ಪಿಗೆ ಪತ್ರ ನಮ್ಮ ತಾಯಿಯವ್ರ ಸೈನ್ ಹೆಂಗ್ ಬತ್ತು? 9:15 ಬಂದ್ರು ನಿಮ್ಮ ಅಧಿಕಾರಿಗಳು. 9:15 ಬಂದ್ರು. 9:15 FIR ಮಾಡಿದೀನಿ ಅಂತಂತಾರೆ. 9:15 ಅವ್ರು ಆಗ್ಲೇ ಜೀಪ್ ಎತ್ಕೊ ಹೋದ್ರು. ಒಬ್ಬ ಮಹಿಳೆನ ಅರೆಸ್ಟ್ ಮಾಡಬೇಕು ಅಂತಂದ್ರೆ BNS ಆಕ್ಟ್ ಪ್ರಕಾರ ಒಬ್ಬ ಮಹಿಳಾ ಸಿಬ್ಬಂದಿ ಇರಬೇಕು. ಎಲ್ಲಿತ್ತು ಮಹಿಳಾ ಸಿಬ್ಬಂದಿ? ನಿಮ್ಮ ಕಮಿಷನರ್ ಆಫೀಸ್ಗೆ ಹೋಗಿ ಕೇಳಿದ್ರೆ ಒಂದು 15A ಕೇಸು ಬಿಡಪ್ಪ ಅಂತಾರೆ. ನನ್ನ ತಾಯಿದು ಸ್ವಾಮಿ, ನನ್ನ ತಾಯಿಗೆ ಧೋರಣೆ ಆಗೈತೆ, ನನ್ನ ತಾಯಿಗೆ ಧೋರಣೆ ಆಗೈತೆ. ಯಾರು ಕೇಳೋದು? ಈಗ ಅವ್ರ ಮನೆಯವ್ರಿಗೂ ಅದೇ ರೀತಿ ಪೆನ್ ಡ್ರೈವ್ ಸಮೇತ, ದಾಖಲೆ ಸಮೇತ, ವ್ಯಕ್ತಿ ಬಂದ ಸಮೇತ ನಮ್ದು ಸಣ್ಣದ CCTV ಫುಟೇಜ್ ಎಲ್ಲ ತಗೊಂಡು ಕೊಟ್ಟಿದೆ. ಆಫ್ಟರ್ ಆಲ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮಾಡಕ್ಕೆ 6 ತಿಂಗಳಿಂದ ಆಗಿಲ್ವಲ್ಲ? ಇದು ಯಾವ ಸರ್ಕಾರ ಸರ್ ಇದು? ತನಿಖೆಗೆ ಅಶ್ವಿನ್, ಅಧಿಕಾರಿ ನನಗೆ ನಮ್ಮನೆಗೆ ಬಂದಿಲ್ಲ ಸರ್ ಲಂಚ, ನಮ್ಮನೆಗೆ ಲಂಚ ಬಂದಿಲ್ಲ. ನನ್ನ ವೈಯಕ್ತಿಕ ನಟರಾಜ್ ಗೌಡ್ರೆ, ತಾಳ್ಮೆ ದೂರುದಾರರು ಬಂದಿದ್ದಾರೆ, ತಾಯಿ ಅರೆಸ್ಟ್ ಆಗಿದ್ದಾರೆ. ಕೇಳಿಸ್ಕೊಳ್ಳಿ ಭಯನ. ನೀವು ಟಾರ್ಗೆಟ್ ಬಿಜೆಪಿ ಹೇಳಿದ್ರು, ನಾನು ಕಿಚ್ಚಿಲ್ಲ, ಬೇರೆಯವ್ರಿಗೂ ಕಿಚ್ಲಿಕ್ಕೆ ಅವಕಾಶ ಕೊಡಲ್ಲ. ಕೇಳಿಸ್ಕೊಳ್ಳಿ ಅಬಕಾರಿ ಇಲಾಖೆ ಕೇಳಿಸ್ಕೊಳ್ಳಿ, ಹೌದು ಡಿಸೈಡ್ ಮಾಡಿ, ನೀವು ಅಬ್ಜೆಕ್ಟ್ ಮಾಡಿ, ಅದೆಲ್ಲ ಪುನೀತ್ ಅವರೇ ಒಂದ್ ನಿಮಿಷ ಇರಿ. ನಟರಾಜ್ ಗೌಡ್ರೆ, ಇಲ್ಲಿ ಯಾರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇಲ್ಲ. TCR ಲಕ್ಷ್ಮೀನಾರಾಯಣ ಅವ್ರು ಮಾತ್ರ ಆನೇರ್. ಮತ್ತೊಮ್ಮೆ ಹೇಳ್ತಿದ್ದೀನಿ ನಟರಾಜ್ ಗೌಡ್ರೆ, ಅದು ಅಬಕಾರಿ. ನೀವು ಕೇಳಿಸ್ಕೋಬೇಕು ಸರ್, ನಿಮ್ ಮೈಕ್ ಆಫ್ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗೆ ತರಬೇಡಿ, ನನಗದು ಇಷ್ಟನೂ ಇಲ್ಲ. ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಸರ್. ನಾನು ಹೇಳ್ತಿರೋದು ದೂರುದಾರರು ಕೊಡ್ತಾ ಇರುವ ದೂರು ಅಬಕಾರಿ ಇಲಾಖೆ ಹೌದೋ ಇಲ್ವೋ ನೀವು ಕೇಳಿಸ್ಕೊಳ್ಳಿ. ಅಲ್ಲ ಅಂತಂದ್ರೆ ನೀವು ಅಬ್ಜೆಕ್ಟ್ ಮಾಡಿ. ಸಿಂಪಲ್
ಅದಕ್ಕೆ ತಿಮ್ಮಾಪುರಿ ಏನ್ ಸಂಬಂಧ ನೀವು ಹೇಳ್ತೀರಿ? ಹೋಗ್ಬಿಡ್ತಾರೆ, ಕೇಳಿಸ್ಕೊಳ್ಳಿ ಸರ್, ನಾನು ಅಷ್ಟೇ ಕೇಳಿಸ್ಕೊಳ್ತಿರೋದು, ನಾನು ಅಷ್ಟೇ ಪೂರ್ತಿ ಕೇಳಿಸ್ಕೊಳ್ಳಿ. ಆ ದೂರು ನಿಮ್ಮ ಮಾತಾದ್ಮೇಲೆ ನೀವು ಇವ್ರು ಕೌಂಟರ್ ಕೊಡ್ತಾರೆ, ಅವ್ರು ಮಾತಾದ್ಮೇಲೆ ನಾವು ಮಾತಾಡಕ್ ಬಿಡಲ್ಲ. ನಟರಾಜ್ ಗೌಡ್ರೆ ಕಾಮ್ ಡೌನ್. ಲೋಹಿತ್ ನೀವು ಸಮಾಧಾನವಾಗಿ ನಮ್ಗೆ ಅವಕಾಶ ಕೊಡಿ ಮಾತಾಡಕ್ಕೆ. ನಿಮಗೆ ನಾನು ಹೇಳ್ತಿದ್ದೀನಿ, ನಿಮಗೆ ಹೇಳ್ತಿದ್ದೀನಿ, ಪುನೀತ್ ಅವರು ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ ಕಾಮ್ ಡೌನ್ ಅಂಡ್ ಲಿಸನ್. ಪುನೀತ್ ಅವರ ದೂರು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ವೋ ಇಲ್ವೋ ಕೇಳಿಸ್ಕೊಂಡ್ಬಿಡೋಣ. ಕೇಳಿಸ್ಕೊಂಡ್ಮೇಲೆ ನೀವೇ ಮಾತಾಡಿ, ಕಿರ್ಚೋದು ಯಾಕೆ? ಲೆಟ್ ಹಿಮ್ ರೀಡ್ ಔಟ್. ಅದು ಅಬಕಾರಿ ಇಲಾಖೆ ಹೌದೋ ಅಲ್ಲೋ ಹೇಳಿ ಸರ್, ನೀವೇ ಮಾತಾಡಿ. ಫಸ್ಟ್ ಕೇಳಿಸ್ಕೊಳ್ಳಿ, ಹೇಳಿ ಪುನೀತ್ ಅವರೇ. ಎಲ್ಲಾ ಇಲಾಖೆ ಅಬಕಾರಿ ಸಚಿವರಿಗೂ ಸುಧಾ ಕಾರ್ಯದರ್ಶಿಯವರೆಗೂ, ಅಬಕಾರಿ ಕಾರ್ಯದರ್ಶಿಯವರೆಗೂ, ಮಾನ್ಯ ಶಾಲಿನಿ ರಜನೀಶ್ ಅವ್ರಿಗೂ ವಿಡಿಯೋ ಪೆನ್ ಡ್ರೈವ್ ಸಮೇತ ಕೊಟ್ಟಿದ್ದೀನಿ. ಮೊನ್ನೆ ಈಗ 3-4 ಡೇಸ್ ಬ್ಯಾಕ್ ಹೋಗಿದ್ದೀನಿ ಯಾವ್ದಕ್ಕೆ, ಕಮಿಷನರ್ ಆಫೀಸ್ಗೆ. 15 ಅಲ್ಲಪ್ಪ, ಬಿಟ್ಬಿಡಪ್ಪ, ಯಾಕಪ್ಪ ಅಂತಂತಾರೆ. 15 ಅವರೇ ಅವ್ರ ಮನೇಲಿರೋ ಒಂದು ಮಹಿಳೆಗೆ 15 ಫೋರ್ಜರಿ ಸೈನ್ ಮಾಡಿ ಹಾಕಿದ್ರೆ ಅದೇ ಅಧಿಕಾರಿ ಬಿಡ್ತಿದ್ರ? 15 ಬಿಡಿ ಅಂತಾರೆ. ಆಯ್ತು ಮೇಡಮ್, ಒಂದ್ ನಿಮಿಷ. ಈಗ ಡಿಸಿ ಸಸ್ಪೆಂಡ್ ಆದ್ರಲ್ಲ ನಾಗಶಯನ ಅಂತ ಇವ್ರು ಹೇಳ್ತಾರಲ್ಲ, ಒಂದು ಲೈಸೆನ್ಸ್ಗೆ 7 ದಿನದಲ್ಲಿ ಅನುಮೋದನೆ ಮಾಡ್ಕೊಡ್ಬೇಕು. ಇವರು ಸರ್ಕಾರ 4,60,60,000 ರೂಪಾಯಿ ಇತ್ತು, 1:2 ಮಾಡ್ತು ಫೀಸ್, ಓಕೆ ಒಪ್ಕೊಳ್ಳುವ. ನಾವು ಅದೇ ರೀತಿ ಎಕ್ಸ್ಪೆಂಡ್ ಕೇಳ್ತೀವಿ, ನಮಗೂ ಸಣ್ಣದು ಆವರಣ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತೀವಿ. 2 ತಿಂಗಳಾದ್ರೂ ಇವತ್ತವರೆಗೂ ಅಪ್ಲಿಕೇಶನ್ ಆಗಿಲ್ಲ. ಕಮಿಷನರ್ ಡಿಸಿಗೆ ಪತ್ರದಲ್ಲೇ ಏನ್ ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ. ಅಪಕ್ವವಾಗಿದೆ ಅಂತ ಹೇಳ್ತಾರೆ. ಇದೇ ನಾಗಸೇನಾ ಡಿಸಿ ಅವ್ರ ನಿಮ್ಮ ಅನುಮಾನ ಏನು ಸರ್? ಇದ್ರಲ್ಲಿ ಭ್ರಷ್ಟಾಚಾರ ಎಲ್ಲಿದೆ? ಅವ್ರಿಗೆ ಏನ್ ಸಂಬಂಧ ಇದ್ರಲ್ಲಿ? ಒಂದ್ ನಿಮಿಷ ಮೇಡಮ್, ತಿಮ್ಮಾಪುರ್ ಅವ್ರಿಗೆ ಯಾರಿಗೂ ಏನು ಸಂಬಂಧ ಇಲ್ಲ ಅಂತಂದ್ರೆ ಇದನ್ನ ತನಿಖೆ ಮಾಡ್ಲಿ. 6 ತಿಂಗಳಿಂದ ಪೆಂಡಿಂಗ್ ಹಾಕಿಟ್ಟಿದ್ದಾರೆ, ತನಿಖೆ ಮಾಡ್ಲಿ. ಒಬ್ಬ ಕಾನ್ಸ್ಟೇಬಲ್ ಗೆ ತನಿಖೆ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಇನ್ಯಾರು ತನಿಖೆ ಮಾಡ್ತಾರೆ? ಅಷ್ಟೇ. ನಟರಾಜ್ ಗೌಡ್ರೆ ಆರೋಪ, ಇದಕ್ಕೆ ನೀವು ಉತ್ತರ ಕೊಡಿ. ವೆರಿ ಸಿಂಪಲ್, ಕರೆಕ್ಟ್. ಅವ್ರು ಹೇಳ್ತಾ ಇರೋದು ತನಿಖೆ ಮಾಡಬೇಕು, ತನಿಖೆ ಆಗಿಲ್ಲ ಅಂತ. ಇಲ್ಲಿವರೆಗೂ 6 ತಿಂಗಳವರೆಗೂ ಏನ್ ತನಿಖೆ ಆಗಿದೆ, ಪ್ರಗತಿ ಏನಿದೆ, ಅವ್ರು ದೂರು ಕೊಟ್ಟಿದ್ದಾರೆ, ಎಲ್ಲಿ ಫಾರ್ವರ್ಡ್ ಮಾಡಿದ್ದಾರೆ ಮಾಹಿತಿ ಅಂತ ಇಲ್ಲ. ಆದ್ರೂ ಒಂದ್ ನಿಮಿಷ, ಒಂದ್ ನಿಮಿಷ ನೀವು ಈಗ ನಿಮ್ಗೆ ಈಗ ದೂರುದಾರರು ಇವ್ರದ್ದು ಏನ್ ಸಂಬಂಧ ಇದೆ ಅಂದ್ರೆ, ಅಲ್ಲಿ ಪೊಲೀಸ್ ಮೇಲೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಕೇಳಪ್ಪ, ಈಗ ಆಯ್ತು, ನೀವ್ ಕೇಳ್ಕೊಂಡು ಪ್ರಮೋಷನ್ ಕೊಡ್ತಾರೆ, ಡಿಮೋಷನ್ ಕೊಡ್ತಾರೆ, ಚಾರ್ಜ್ ಮಾಡ್ತಾರೆ. ಆಮೇಲೆ ನೀವ್ ಹೇಳಿದ ತನಿಖೆ ಆಗಬೇಕು. ಅದ್ ನಿಮ್ ದೂರ ಏನಿದೆ, ದೂರ ಮೇಲೆ ತನಿಖೆ ಆಗಬೇಕು. ಈ ತನಿಖೆ ಆಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನಾವು ಒತ್ತಾಯ ಮಾಡ್ತೀವಿ. ಆಯ್ತು, ನಿಮ್ಮ ದೂರನ್ನ ನಮ್ಮ ಹತ್ರ ಕೊಡಿ. ನಾನು ಇವಾಗಲೇ ಡಿಮ್ಯಾಂಡ್ ಮಾಡ್ತೀನಿ, ಅಲ್ಲಿ ಯಾರು ಹೇಳ್ಬೇಕು, ಕಮಿಷನರ್ ಹೇಳ್ಬೇಕು, ಚೀಫ್ ಸೆಕ್ರೆಟರಿ ಹೇಳ್ಬೇಕು, ಹೇಳ್ಬಿಟ್ಟು ನಿಮ್ಗೆ ತನಿಖೆ ಮಾಡಿಸೋಣ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ಏನ್ ಮಾಡ್ತಾರೆ, ಆಯ್ತು ತನಿಖೆ ಮಾಡ್ತಾರೆ, ಒಂದು ಮಾತಾಯ್ತು. ಇದನ್ನ ಬೃಹತ್ ಬ್ರಹ್ಮಾಂಡ ಮಾಡಕ್ಕೆ, ದೊಡ್ಡ ಎಕ್ಸಾಗರೇಷನ್ ಮಾಡ್ಲಿಕ್ಕೆ ಜೆಡಿಎಸ್, ಬಿಜೆಪಿ ಇಂಥದ್ದು ಯಾವ್ದಾದ್ರು ಸಣ್ಣ ಪುಟ್ಟ ವಿಷಯಗಳು ತಗೊಂಡ್ ಪೆಟ್ಟಿ ಕೇಸ್ಗಳು ತಗೊಂಡ್ಬಂದ್ಬಿಟ್ಟು ಇಲ್ಲಿ ದೊಡ್ಡ ಮಾಡಿ ಬೇರೆ ಕೆಲಸ ಇಲ್ಲ ಬಿಜೆಪಿ